ಪ್ರಸ್ತುತ ಆಷಾಢ ಮಾಸದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರ ಮಾತ್ರವಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿಯೂ ಸರಣಿ ಜಾತ್ರೆಗಳ ಅಬ್ಬರ ನಡೆಯುತ್ತಿದ್ದು, ನಗರದ ಪ್ರತಿ ವಾರ್ಡ್ನಲ್ಲಿಯೂ ಜಾತ್ರಾ ಮಹೋತ್ಸವಗಳು ನಡೆಯುತ್ತಿವೆ. ತಿಮ್ಮಕ್ಕ ಬಡಾವಣೆಯಲ್ಲಿ ಅದ್ಧೂರಿ ಜಾತ್ರೆ ನಡೆಯುತ್ತಿದ್ದು, ಗ್ರಾಮಾಂತರ ಠಾಣಾ ಮುಂಭಾಗದಲ್ಲಿ ಅಣ್ಣಮ್ಮ ಜಾತ್ರೆ ನಡೆಯುತ್ತಿದೆ. ಅದೇ ರೀತಿಯಲ್ಲಿ ಸರ್ಕಲ್ ಮಾರಮ್ಮ ಜಾತ್ರೆಯು ವಿಜೃಂಭಣೆಯಿಂದ ನಡೆಯುತ್ತಿದೆ. ಕಳೆದ 68 ವರ್ಷಗಳಿಂದ ಈ ಜಾತ್ರೆ ನಡೆಯುತ್ತಿದ್ದು, ಆರಂಭದಲ್ಲಿ ಗಂಗಮ್ಮ, ಸಫಲಮ್ಮ, ಪಟಾಳಮ್ಮ ಸೇರಿದಂತೆ ಇತರ ಗ್ರಾಮ ದೇವತೆಗಳಿಗೆ ಮಾತ್ರ ಸೀಮಿತವಾಗಿದ್ದು, ಈ ಜಾತ್ರೆ 2008ರಿಂದ ಬೆಂಗಳೂರಿನ ಸರ್ಕಲ್ ಮಾರಮ್ಮ ದೇವಿಯನ್ನು ತಂದು ಜಾತ್ರೆ ಮತ್ತು ಮೆರವಣಿಗೆ ಮಾಡುವುದನ್ನು ರೂಢಿಸಿಕೊಂಡಿದ್ದಾರೆ. ಸರ್ಕಲ್ ಮಾರಮ್ಮ ಜಾತ್ರೆಯ ಆಯೋಜಕರು ಈ ಕುರಿತು ಮಾತನಾಡಿ, 10 ದಿನಗಳ ಕಾಲ ಅದ್ಧೂರಿಯಾಗಿ ನಡೆಯಲಿರುವ ಜಾತ್ರೆ ಇದಾಗಿದ್ದು, ಊರ ದೇವರಿಗೆ ಮಡಲಕ್ಕಿ ಕಟ್ಟುವುದು ರೂಢಿಯಾಗಿದೆ. ಅರಿಶಿನ ಕುಂಕುಮ ನೀಡುವುದು ಪದ್ಧತಿ ಎಂದರು. 2008ರಿಂದ ಬೆಂಗಳೂರಿನ ಸರ್ಕಲ್ ಮಾರಮ್ಮ ತಂದು ಜಾತ್ರೆ ಮಾಡಲಾಗುತ್ತಿದೆ. ಇಲ್ಲಿಗೆ ಬರುವ ಎಲ್ಲ ಮುತ್ತೈದೆಯರಿಗೂ ಮುಡಿ ತುಂಬುವ ಕೆಲಸ ಮಾಡಲಾಗುತ್ತಿದೆ. ಸಫಲಮ್ಮ, ಮುತ್ಯಾಲಮ್ಮ, ಪಟಾಲಮ್ಮ, ಗಂಗಮ್ಮ ದೇವರ ಜಾತ್ರೆ ನಡೆಯುತ್ತಿದೆ. ಸತತ 10 ದಿನಗಳ ಕಾಲ ಜಾತ್ರೆ ನಡೆಯಲಿದ್ದು, ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಅವರು ಕೋರಿದರು. ಅನು ಅಂತ ಅಂದ್ಬಿಟ್ಟು ನಾವು ದೊಡ್ಡಬಳ್ಳಾಪುರದವರು. ಇಲ್ಲಿಗೆ ಅಂತಂದರೆ ನನ್ನ ತಂಗಿ ಮದುವೆ ಮಾಡಿಕೊಟ್ಟಿರೋದು ಇಲ್ಲಿಗೇನೆ. ಆವಾಗಿಂದನೂ ಜಾತ್ರೆ ಮಹೋತ್ಸವ ನಡೀತಾ ಇದೆ. ಆವಾಗಿಂದನೂ ನಾವು ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಮಾಡ್ತಾರೆ. ಅದೇ ಅಮ್ಮನಲ್ಲಿ ಸತ್ಯ ಇದೆಯಲ್ವಾ, ಹಾಗಾಗಿ ವರ್ಷ ವರ್ಷ ನಾವು ಇಲ್ಲಿಗೆ ಬರ್ತೀವಿ. ಮಡ್ಲಕ್ಕಿ ಎಲ್ಲ ಕಟ್ಕೊಂಡು ಪೂಜೆ ಮುಗಿಸ್ಕೊಂಡು ಹೋಗ್ತೀವಿ. ಅಮ್ಮ ಮಾಮೂಲಿ ಗಂಗಮ್ಮ, ಸಪ್ಲಮ್ಮ ಮತ್ತು ಅಣ್ಣಮ್ಮನ ವರ್ಷ ಕರೆಸ್ತಾರೆ. ವರ್ಷವೂ ಒಂದೊಂದು ಥರ ಇದು ಡೆಕೋರೇಷನ್ ಮಾಡ್ತಾರೆ. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಈ ಸರಿ ಅಂತಂದರೆ ಡೆಕೋರೇಷನಲ್ಲಿ ವಿಭಿನ್ನವಾಗಿದೆ. ಮತ್ತು ಅಮ್ಮ ಕೂತ್ಕೊಂಡಿರೋ ರೀತಿ ಚೆನ್ನಾಗಿದೆ ಈ ಸರಿ. ನನಗೆ ಎಸ್ಪೆಷಲಿ ಅದು ಇಷ್ಟ ಆಯಿತು.